ನಮಸ್ತೆ, ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನೋಡಿ ಇಲ್ಲಿ ಯೂಸ್ ಮಾಡಿ ಬಿಟ್ಟಿರ್ತಕ್ಕಂಥ ಹಳೆಯದಾಗಿರುವಂತಹ ನೈಟ್ ಪ್ಯಾಂಟಿಂದ ಯಾವ ರೀತಿಯಾಗಿ ಒಂದು ಯೂಸ್ ಆಗುವಂಥ ವಸ್ತುವನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆದಂತಹ ವಿಡಿಯೋ ಇದು. ಖಂಡಿತವಾಗಿಯೂ ಇದನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡ್ಕೊಂಬನ್ನಿ. ಇವಾಗ ನಾನು ನೋಡಿ ಇಲ್ಲಿ ಒಂದು ನೈಟ್ ಪ್ಯಾಂಟನ್ನು ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ನೋಡಿ, ನಾನಿಲ್ಲಿ 23 ಇಂಚಿನಷ್ಟು ಉದ್ದವನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಉದ್ದ ಬೇಕು ಅಂದರೂ ತೊಗೊಳ್ಬಹುದು. ನಾನಿಲ್ಲಿ 23 ಇಂಚಷ್ಟು ತೊಗೊಂಡು ಒಂದು ಸೈಡ್ ಪ್ಯಾಂಟಿನ ಕಾಲು ಬರುತ್ತಲ್ವ, ಆ ಕಡೆ ಸೈಡು ಒಂದು ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ ಇಷ್ಟು ಉದ್ದ ಬರುತ್ತೆ ನಮಗೆ. ಸೊ ಇವಾಗ ನಾವು ಅದೇ ಪ್ಯಾಂಟಿನ ಪೀಸಿನ ಅಳತೆಯನ್ನು ನಾನು ಇನ್ನೊಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅದ್ರ ಮೇಲೆ ಇಟ್ಬಿಟ್ಟು ಒಂದೊಂದು ಅರ್ಧ ಇಂಚು ಅಥವಾ 1 ಇಂಚಷ್ಟು ಗ್ಯಾಪನ್ನು ಕೊಟ್ಬಿಟ್ಟು ಅದೇ ಅಳತೆಗೆ, ಅದೇ ಉದ್ದ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ 1 ಇಂಚಷ್ಟು ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ಬಿಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಹೀಗೆ ನಮಗೀಗ 2 ಪೀಸ್ ಸಿಗುತ್ತೆ. ಒಂದು ಪ್ಯಾಂಟು ಒಂದು ಸೈಡ್ ಕಟ್ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಇನ್ನೊಂದು ಪೀಸು. ಸೊ 2 ಪೀಸ್ ಇವಾಗ ನಮಗೆ ಇಲ್ಲಿ ಸಿಗತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಸೊ ಇವಾಗ 2 ಪೀಸ್ ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಕಟ್ ಮಾಡಿದ್ದೀವಲ್ವ ಪ್ಯಾಂಟು, ಅದರದ್ದು ಕಟ್ ಮಾಡಿದಂಥ ಭಾಗ ಒಂದು ಕಡೆ ಇದೆ, ಮತ್ತು ಸ್ಟಿಚ್ ಆಗಿರುವಂಥ ಭಾಗ ಒಂದು ಕಡೆ ಇದೆ. ಸೊ ಇವಾಗ ಈ ಪ್ಯಾಂಟಿನ ಪೀಸನ್ನ ಕಟ್ ಮಾಡಿದ್ವಲ್ಲ, ಅದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿ ಆದಮೇಲೆ ನೋಡಿ, ಇವಾಗ ನೀಟಾಗಿ ಅದನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡ್ರೂ ಆಗುತ್ತೆ, ಐರನ್ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಐರನ್ ಮಾಡ್ಕೊಂಡಿಲ್ಲ, ಹಾಗೆ ಬಳಸ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಕಟ್ ಮಾಡಿದಂಥ ಭಾಗದ ಸೈಡಿಗೆ ನಾನು ಸೂಜಿಗೆ ದಾರವನ್ನು ಪೋಣಿಸ್ಕೊಂಡಿದ್ದೀನಿ. ದಪ್ಪವಾಗಿರುವಂಥ ದಾರ ಪೋಣಿಸ್ಕೊಳ್ಳಿ, ಇಲ್ಲ ಅಂತಂದರೆ 4 ಎಳೆ ದಾರವನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 4 ಎಳೆ ಮಾಡಿಕೊಂಡು ಸೂಜಿಗೆ ದಾರವನ್ನು ಪೋಣಿಸ್ಕೊಂಡು ರನ್ನಿಂಗ್ ಸ್ಟಿಚ್ಚನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ನಾನಿವಾಗ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಸುತ್ತಲೂ ನಾವಿವಾಗ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರೋಣ. ಅದಾದ ನಂತರ ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಈ ರೀತಿ ಹಾಕ್ಕೊಂಡು ನಾವು ದಾರವನ್ನು ಎಳ್ಕೊಳ್ಬೇಕಾಗತ್ತೆ. ಆದಷ್ಟು ದಪ್ಪವಾದ ದಾರವನ್ನು ತಗೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಾವು ಇಲ್ಲಿ ಇದು ಗಟ್ಟಿಯಾಗಿ ಟೈಟಾಗಿ ಬರಬೇಕು ಅಂತಂದರೆ ನೀವು ದಪ್ಪವಾಗಿರೋ ದಾರವನ್ನು ಬಳಸಿದ್ರೆ ಒಳ್ಳೆಯದು. ಇವಾಗ ನೋಡಿ, ಈ ಥರ ತಗೊಂಡು ಇವಾಗ ಸುತ್ತಲೂ ಇದೇ ರೀತಿ ನಾವು ಹಾಕ್ಕೊಂಡು ಬರೋಣ. ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಮನೆಯಲ್ಲಿರುವಂಥ ಹಳೆಯ ಬಟ್ಟೆಯನ್ನು ಬಳಸ್ಕೊಂಡು ಮಾಡ್ತಾ ಇರುವಂತಹದ್ದು. ತುಂಬ ಯೂಸ್ಫುಲ್ ಆದಂಥ ವಿಡಿಯೋ. ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ನೋಡಿ ಲೈಕ್ ಶೇರನ್ನು ಮಾಡೋದಕ್ಕೆ ಮರಿಬೇಡಿ. ನೋಡಿ, ಇವಾಗ ಫುಲ್ ನಾನು ಸ್ಟಿಚನ್ನು ಹಾಕ್ಕೊಂಬಂದಾಯಿತು. ಇವಾಗ ಲಾಸ್ಟ್ ಎಂಡಲ್ಲಿ ಏನು ಮಾಡಬೇಕು ಅಂತಂದರೆ ನೀಟಾಗಿ ನೋಡಿ ಈ ರೀತಿ ಹಾಕ್ಕೊಂಡು ಫುಲ್ ದಾರವನ್ನು ಹೊರಗಡೆ ತೆಕ್ಕೊಳ್ಳೋಣ. ನೋಡಿ, ಈ ರೀತಿ ತೆಕ್ಕೊಂಡಾದ್ಮೇಲೆ ಫುಲ್ಲು ಟೈಟಾಗಿ ನಾವು ಇದನ್ನು ಎಳ್ಕೊಳ್ಬೇಕಾಗತ್ತೆ. ನೋಡಿ, ಫುಲ್ಲು ಟೈಟಾಗಿ ಎಳ್ಕೊಳ್ಳಿ. ನೋಡಿ, ಟೈಟಾಗಿ ಎಳೆಯುವಾಗ ದಾರ ಏನಾದರೂ ಗಟ್ಟಿಯಾಗಿರಲಿಲ್ಲ ಅಂತಂದರೆ ಕಟ್ಟಾಗಿಬಿಡುತ್ತೆ. ಅದೇ ಕಾರಣಕ್ಕೇ ನಾನು ಹೇಳ್ತಾ ಇರೋದು, ಆದಷ್ಟು ಗಟ್ಟಿಯಾಗಿರುವಂಥ ದಪ್ಪ ದಾರವನ್ನು ತಗೊಳ್ಳಿ. ಇವಾಗ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇದನ್ನು ಇವಾಗ ಸುತ್ತಲೂ ನಾವು ಬಿಗಿಯಾಗಿ ಗಂಟು ಹಾಕ್ಕೊಳ್ಬೇಕು. ನೋಡಿ, ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಒಂದು ಗಂಟು ಹಾಕ್ಕೊಂಡು ನಂತರ ಅದನ್ನು ರೌಂಡಾಗಿ ಸುತ್ತ ಹರಿಸಿ ಒಂದು ಗಂಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ದಾರವನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನೀಟಾಗಿ ನಾವು ಯಾವಾಗ ಹೂ ಕಟ್ತೀವಲ್ವ ಆ ರೀತಿಯಲ್ಲಿ, ಅಥವಾ ನೀವು ಯಾವ ರೀತಿ ಬೇಕಾದರೂ ಹಾಕ್ಕೋಬೋದು, ಆದರೆ ಟೈಟಾಗಿ ಗಂಟನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಅದಾದ ನಂತರ ಅದನ್ನು ನಾವು ಮತ್ತೆ ಉಲ್ಟಾ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಕಟ್ಟಿದಾಗಿದೆ. ದಾರವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ದಾರ ಕಟ್ ಮಾಡಿಕೊಂಡು ಇದನ್ನು ನಾವಿವಾಗ ಉಲ್ಟಾ ಮಾಡ್ಕೊಳ್ಳೋಣ. ಅದು ಯಾವ ರೀತಿ ಬಂದಿದೆ ಅಂತ ನಾನು ಇವಾಗ ನಿಮಗೆ ಉಲ್ಟಾ ಮಾಡಿದಾಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ,
ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಮಗೆ ಈ ಕುಷನ್ ಮಾಡಲಿಕ್ಕೆ ರೆಡಿ ಆಯಿತು ಕವರು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಯಾವ ಥರ ಬಂದಿದೆ ಅಂತ. ಸೊ ಇವಾಗ ಇದು ರೆಡಿ ಆಯಿತು. ನಿಮ್ಮನೇಲಿರುವಂಥ ಯಾವುದೇ ಹಳೆ ಬಟ್ಟೆಯನ್ನು ಇದಕ್ಕೆ ತುಂಬಿಕೊಳ್ಬೋದು. ವೇಸ್ಟ್ ಆಗಿರುವಂಥ, ಯೂಸ್ ಮಾಡೋಕ್ಕೆ ಬರದೇ ಇರುವಂತಹ ಬಟ್ಟೆಯನ್ನು ಕಟ್ ಮಾಡಿ ಆದರೂ ಹಾಕ್ಬೋದು, ಅಥವಾ ನೀಟಾಗಿ ಇದರಲ್ಲಿ ಯಾವುದೇ ರೀತಿ ಗಂಟುಗಳು ಬರದೇ ಇರೋ ರೀತಿ ಚೆನ್ನಾಗಿ ಇದರಲ್ಲಿ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಫಿಲ್ ಮಾಡೋದ್ರಿಂದ ನಮಗೆ ವೇಸ್ಟ್ ಬಟ್ಟೆ ಯೂಸು ಕೂಡ ಆಗುತ್ತೆ, ಮತ್ತು ಇಲ್ಲಿ ನಮಗೆ ಕುಷನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ಟೈಟಾಗಿ ಫುಲ್ ತುಂಬಬೇಕಾಗತ್ತೆ ಇದರೊಳಗಡೆ. ನಾನಿಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಫಿಲ್ ಮಾಡಿದ್ದೀನಿ. ಇದಾದ ನಂತರ ಏನು ಮಾಡೋದು ಅಂತ ಹೇಳ್ತೀನಿ. ಈ ಕಡೆ ನಾನು ಇನ್ನೊಂದು ಬಟ್ಟೆ ತೊಗೊಂಡಿದ್ನಲ್ಲ, ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸೈಡು ದಾರ ಪೋಣಿಸ್ಲಿಕ್ಕೆ ಬರೋ ಅಷ್ಟು ಬಿಟ್ಕೊಂಡು ಒಂದು ಫೋಲ್ಡಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ 1 ಇಂಚಷ್ಟು ಗ್ಯಾಪ್ ಇಟ್ಕೊಂಡಿದ್ನಲ್ಲ, ಅದನ್ನು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸೈಡಲ್ಲಿ. ಈಗ ಸುತ್ತಲೂ ಕೂಡ ನಾವು ಇದನ್ನ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಸೈಡು ಆಯಿತು. ನೋಡಿ, ಇಲ್ಲಿ ದಾರ ತೋರಿಸ್ಲಿಕ್ಕೆ ಬರೋಷ್ಟು ನಾನು ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಬಟ್ಟೆಯನ್ನು ಮತ್ತೆ ನೋಡಿ ಈ ಥರ ಉಲ್ಟಾ ಮಾಡಿಕೊಂಡು ಈಗ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಓಪನ್ ಬಿಟ್ಬಿಟ್ಟು ಈಗ ಇನ್ನು ಉಳಿದಿರುವಂಥ 3 ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀವು ಡಬಲ್ ಸ್ಟಿಚ್ ಆದರೂ ಹಾಕ್ಬೋದು. ಇದನ್ನು ಮಷೀನಲ್ಲೇ ಹೊಲಿಬೇಕು ಅಂತೇನಿಲ್ಲ, ಕೈಯಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಮಷೀನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೈಯಲ್ಲಿ ಕೂಡ ಇದನ್ನು ನೀವು ಆರಾಮ್ಸೆ ಸ್ಟಿಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 3 ಕಡೆನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದನ್ನು ನೋಡಿ ಉಲ್ಟಾ ಮಾಡಿದ್ರೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿರುತ್ತೆ. ನೋಡಿ, ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂದಿರುತ್ತೆ. ನೋಡಿ, ಮೇಲ್ಗಡೆ ಹಾಕಲಿಕ್ಕೆ ಇದು ಕವರ್ ಥರ ನಾನು ಬಳಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಇದು ಕವರ್ ಬೇಡ, ಅದೊಂದೇ ಪಿಲ್ಲೋ ಒಂದೇ ಸಾಕಾಗತ್ತೆ ಅಂತಂದರೆ ನೀವು ಆ ರೀತಿನೂ ಮಾಡ್ಕೊಳ್ಬೋದು. ನೋಡಿ, ಇವಾಗ ಓಪನ್ ಬಿಟ್ಟಿದ್ವಲ್ವ ಮುಂಚೆ ಬಟ್ಟೆಯನ್ನು ತುಂಬಿ, ಅದನ್ನು ನಾನಿಲ್ಲಿ ನೀವಲ್ಲಿ ಪ್ಯಾಂಟ್ನ ತುದಿಯಲ್ಲಿ ಕಟ್ ಮಾಡಿ ಅದಕ್ಕೆ ದಾರವನ್ನು ಪೋಣಿಸಿ ಹಾಕ್ಬೋದು, ಅಥವಾ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದ್ರ ಮೇಲ್ಗಡೆ ಹಾಕಲಿಕ್ಕೆ ನಾನು ಇನ್ನೊಂದು ಕವರನ್ನು ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಕೊಳೆ ಎಲ್ಲ ಆದಾಗ ನಾವು ಮೇಲ್ಗಡೆ ಕವರ್ನ ತೆಗೆದು ಈಸಿಲಿ ವಾಶ್ ಮಾಡಿ ಮತ್ತೆ ಹಾಕ್ಕೊಳ್ಬೋದು. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇಲ್ಲೂ ಕೂಡ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಬಿಟ್ಟು ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ? ಈ ಥರ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸುತ್ತಲೂ ಕೂಡ ಹಾಕ್ಕೊಳ್ಬೇಕು. ಇದೇ ರೀತಿ ನೀವು ಸುತ್ತಲೂ ಇದನ್ನು ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಈ ರೀತಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನಿಮಗೆ ಇದು ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗಿ ಮಾಡ್ಬೋದು. ನೋಡಿ, ಸ್ವಲ್ಪ ಗ್ಯಾಪನ್ನು ಬಿಟ್ಕೊಳ್ಳಿ, ಟೈಟಾಗಿ ಎಳ್ಕೊಬೇಡಿ ಫಸ್ಟಿಗೆ. ಅದಾದಮೇಲೆ ಉಳಿದಿರುವ ಬಟ್ಟೆಯನ್ನು ನೀಟಾಗಿ ಒಳಗಡೆ ಹೋಗೋ ರೀತಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಈ ಥರ ನೀಟಾಗಿ ಒಳಗಡೆ ಹೋಗೋ ರೀತಿ ಅದನ್ನು ಹಾಕ್ಕೊಳ್ಳಿ. ಆವಾಗ ನಿಮಗೆ ಹೊರಗಡೆಯಿಂದ ಯಾವ ಥರ ಸ್ಟಿಚ್ ಮಾಡಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಅದು. ನೋಡಿ, ಈ ಥರ ಫಿಲ್ ಮಾಡಾದಮೇಲೆ ಇವಾಗ ನಾವು ರನ್ನಿಂಗ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿದ್ವಲ್ಲ, ಆ ದಾರವನ್ನು ಟೈಟಾಗಿ ಎಳ್ಕೊಳ್ಳಿ. ಎಳ್ಕೊಂಡು ಫುಲ್ ಕ್ಲೋಸ್ ಆಗಬೇಕು, ಆ ಥರ ಟೈಟಾಗಿ ಎಳ್ಕೊಂಡು ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಯಾವುದೇ ರೀತಿ ಹೊರಗಡೆ ದಾರ ಕಾಣಬಾರ್ದು, ಆ ರೀತಿಯಾಗಿ ನೋಡಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎರಡು ಸೈಡು ಹೊರಗಡೆಯಿಂದ ತಂದಿದ್ದೀವಿ ಅನ್ನೋ ರೀತಿಯಲ್ಲಿ ಬಂದಿದೆ. ನೀವಿಷ್ಟೇ ಕ್ಲೋಸ್ ನೋಡಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ ಆಲ್ರೆಡಿ, ಆ ಭಾಗದಲ್ಲಿ ನಾನಿವಾಗ ಮತ್ತೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ನಾನು ಯಾಕೆ ಇಲ್ಲಿ ಮೊದಲನೇ ಒಂದು ಸ್ಟಿಚ್ ಹಾಕಿದ್ದೀನಿ ಮಷೀನಲ್ಲಿ ಅಂದರೆ ಸ್ವಲ್ಪ ಟೈಟಾಗಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೆ. ನೀವು ಡೈರೆಕ್ಟಾಗಿ ಈ ರೀತಿ ಒಂದು ರನ್ನಿಂಗ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಬಹುದು. ನೋಡಿ, ಮತ್ತೆ ಇಲ್ಲಿ ನಾನು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ.
ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ನೀಟಾಗಿ ಟೈಟಾಗಿ ಎಳ್ಕೊಂಡು ಅದು ಟೈಟ್ ಆಗೋ ರೀತಿ ಒಂದು ಸುತ್ತು ಹಾಕಿ ಅದಕ್ಕೆ ಚೆನ್ನಾಗಿ ಟೈಟಾಗಿ ಗಂಟು ಹಾಕ್ಕೋಬೇಕು. ಹಾಗೆ ಮಾಡೋದ್ರಿಂದ ನಾವು ವಾಶ್ ಮಾಡಿದಾಗಲೂ ಕೂಡ ಇದು ದಾರ ಬಿಚ್ಕೊಳ್ಳೋದಿಲ್ಲ, ತುಂಬ ಟೈಟಾಗಿ ಚೆನ್ನಾಗಿರುತ್ತೆ. ಮತ್ತು ಒಂದು ಸುತ್ತು ಹಾಕಾದ್ಮೇಲೆ ಒಂದು ಸ್ಟಿಚ್ಚನ್ನು ಕೂಡ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಂಡು ದಾರವನ್ನು ಕಟ್ ಮಾಡಿದ್ರೆ ಆಯಿತು. ಫುಲ್ಲು ಟೈಟಾಗಿ ಹಾಕ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ತುಂಬಾ ಯೂಸ್ ಆಗುತ್ತೆ ನಿಮಗೆ ಈ ರೀತಿ ನಾವು ಹಳೆ ಬಟ್ಟೆಯನ್ನು ಬಳಸ್ಕೊಂಡು ಮಾಡೋದ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡ್ರೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾವು ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಕುಷನ್ ರೋಲು, ಅದನ್ನು ಈಗ ಇದ್ರ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳೋಣ. ನಾವು ಈ ರೀತಿ ಮೇಲ್ಗಡೆ ಒಂದು ಕವರ್ ಹಾಕೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ಅದು ಕೊಳೆ ಆದಾಗ ಅದನ್ನ ತೆಗೆದುಬಿಟ್ಟು ರೀವಾಶ್ ಮಾಡ್ಕೊಳ್ಬೋದು, ಮಾಡಿಕೊಂಡು ಮತ್ತೆ ಇದೇ ರೀತಿ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ ಒಂದು ಕವರನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕುಷನ್ ರೋಲ್ನ ಹಾಕಾಗಿದೆ. ಇವಾಗ ನಾನಿಲ್ಲಿ ಮೊದಲು ಸ್ಟಿಚ್ ಮಾಡಿ ಓಪನ್ ಬಿಟ್ಟಿದ್ನಲ್ಲ ಸ್ವಲ್ಪ, ಅಲ್ಲಿ ನಾನಿವಾಗ ಒಂದು ದಾರವನ್ನು ಪೋಣಿಸ್ಕೊತಾ ಇದ್ದೀನಿ, ದಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ದಾರವನ್ನು ಹಾಕಿ ಇದನ್ನು ಕೂಡ ನಾವು ಟೈಟಾಗಿ ಎಳ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಫುಲ್ ಹಾಕ್ಕೊಳ್ಳೋಣ. ನೋಡಿ ನಾನಿಲ್ಲಿ ದಾರವನ್ನು ಪೋಣಿಸ್ಕೊಂಡಾಗಿದೆ. ಇವಾಗ ಇದನ್ನು ಟೈಟಾಗಿ ಎಳ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ತುಂಬಾ ಯೂಸ್ ಆಗುತ್ತೆ. ಖಂಡಿತವಾಗಿಯೂ ಈ ರೀತಿ ವೇಸ್ಟ್ ಬಟ್ಟೆಯಿಂದ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಇವಾಗ ನೋಡಿ ಫ್ರೆಂಡ್ಸ್, ಟೈಟಾಗಿ ಈ ರೀತಿಯಾಗಿ ಅದನ್ನು ಗಂಟು ಹಾಕಿಬಿಟ್ಟು ಈ ದಾರ ಕಾಣಿಸ್ದೇ ಇರೋ ರೀತಿ ಒಳಗಡೆ ನಾವತ್ತು ತೂರಿಸ್ಕೊಳ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಾವಿಲ್ಲಿ ದಾರ ಹಾಕಿದ್ದೀವಿ ಅಂತ ಕೂಡ ಕಾಣಿಸೋದಿಲ್ಲ. ನೀಟಾಗಿ ಒಳಗಡೆ ಹಾಕ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಮ್ಮ ಕುಷನ್ ರೋಲು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸೋಫಾದ ಮೇಲೆಲ್ಲ ಇಡಲಿಕ್ಕೆ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.